ಎಲ್ಲ ಸಾರ್ವಜನಿಕರಲ್ಲಿ ಮತ್ತೆ ಅಧಿಕಾರಿಗಳಲ್ಲಿ ಕೇಳೋದು ಏನಪ್ಪಾ ಅಂದ್ರೆ, ನಾವು ಹೊಯ್ಸಳ ಮತ್ತು ಪುಷ್ಪಗಿರಿ ಆಟೋ ಸಂಘ ಹಳೇಬೀಡು ಇಲ್ಲಿಂದ ಮಾತಾಡೋದು, ಖಜಾನ್ಸಿ ಇರ್ಬೋದು, ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಮಾತಾಡ್ತಿರೋದು. ನಮಗೆ ಒಂದು ವಾರದಲ್ಲಿ ನಮ್ಮ ಸ್ಟ್ಯಾಂಡ್ ಅನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲ ಅಧಿಕಾರಿಗಳು. PDO ಇರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರುಗಳು ಇರ್ಬೋದು. ದಯಮಾಡಿ ನೋಡಿ, ಇಲ್ಲಿ ಗ್ರಾಮ ಪಂಚಾಯತಿ ಅಂತ ಹಾಕೊಂಡಿದೀವಿ. ಅವತ್ತು ಇದನ್ನ ವಿತರಣೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ನಮ್ಮ ಸ್ಟ್ಯಾಂಡು ಹಳೆ ಸ್ಟ್ಯಾಂಡು, ಇದು ಪುರಾತನ ಕಾಲದಿಂದ ನಮ್ಮ ಹೊಯ್ಸಳೇಶ್ವರ ದೇಗುಲ ಹೆಂಗಿದೆ ಅದು ಆಟೋ ಸಂಘ ಎಲ್ಲ ಆಟೋ ಯಾವ ಪ್ಯಾಸೆಂಜರ್ಗೂ ನಮಗೆ ತೊಂದರೆ ಆಗಬಾರ್ದು ಅಂತ ಎಲ್ಲ ಇದ್ದಿದ್ದು. ಇದು ಯಾಕೆಂದ್ರೆ ಇದನ್ನ ನಮ್ಮ ಆಟೋ ಸಂಘದಿಂದ ಆ ಸ್ಟ್ಯಾಂಡ್ ಅನ್ನ ಹೊಡೆದಾಕಿದ್ರು. ಎಲ್ಲ ಅಧಿಕಾರಿಗಳು, MLA ಸಾಹೇಬ್ರು ಇರ್ಬೋದು, ಎಲ್ಲ ಪ್ರತಿಯೊಬ್ಬರು PDO ಇರ್ಬೋದು, ಒಂದು ವಾರದೊಳಗೆ ನಮಗೆ ಸ್ಟ್ಯಾಂಡ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಈಗ ನಮ್ಮ ಸ್ಟ್ಯಾಂಡ್ ಡೆಮೋಸ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಬಸ್ ಸ್ಟ್ಯಾಂಡ್ ಮುಂಭಾಗ ಇರೋದು ಎಲ್ಲ ಕಾಮಗಾರಿ ವಿಳಂಬ ಆಗಿದೆ. ನಮಗೆ ಆಟೋ ನಿಲ್ಸ್ಕೊಳ್ಳಕ್ಕೆ ಜಾಗ ಇಲ್ಲ. ಎಲ್ಲ ಬಡವರು ಇರೋದು. ದಯಮಾಡಿ ಇಲ್ಲಿ 20 ರೂಪಾಯಿಗೆ ಕೂಲಿ ಮಾಡೋದು ನಾವು. ಒಂದು ದಿನದ ಅನ್ನ, ಭಿಕ್ಷೆ, ಒಬ್ಬ ಪ್ಯಾಸೆಂಜರ್ ಅನ್ನದಾನ ಹೀಗೆ ಸುಖಿನೋ ಭವಂತು. ನೀವು ಕೊಡೋ ಭಿಕ್ಷೆ ನಮ್ಮ 4 ಜನ ಮನೆಯಲ್ಲಿರೋ ಅಣ್ಣ ತಮ್ಮಂದಿರಿಗಿರ್ಬೋದು, ಅಕ್ಕ ತಂಗಿಯರಿರ್ಬೋದು, ಅಥವಾ ಮಕ್ಕಳಿಗಿರ್ಬೋದು ಒಂದು ಹೊತ್ತಿನ ಊಟದ ಸಮಸ್ಯೆ ಇರುತ್ತೆ. ಎಲ್ಲ ನಮ್ಮ ಆಟೋ ಚಾಲಕರ ಪರವಾಗಿ ಮಾತಾಡ್ತಿರೋದು. ನಮಗೊಂದು ಸ್ಟ್ಯಾಂಡ್ ಬೇಕು, ದಯಮಾಡಿ. ಒಂದು ತೀರ್ಥಕುಮಾರ್ ಮಾತಾಡ್ತಾ ಇರೋದು ಹಳೇಬೀಡು ಹೊಯ್ಸಳ ಸಂಘ ಮತ್ತು ಪುಷ್ಪಗಿರಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದಿಂದ ಮಾತಾಡ್ತಾ ಇರೋದು. ದಯಮಾಡಿ ಎಲ್ಲ ಅಧಿಕಾರಿ